ನಮ್ಮಲ್ಲಿ ಸಾಕಷ್ಟು ಜಾನಪದ ಹಾಡುಗಳನ್ನ ಹಾಡಿದ್ವಿ, ಸಿನಿಮಾ ಹಾಡುಗಳನ್ನು ಕೂಡ ಹಾಡಿದ ಅಂತ ಹೇಳಿ ಕೇಳಿದ್ದಾರೆ. ಯಾಕೆಂದ್ರೆ ಅವಾಗೆಲ್ಲ ಒಂದು ಕಾಲ ಇತ್ತು ಅಲ್ವಾ, ಇವಾಗೆಲ್ಲ ಜಾನಪದ ಹಾಡಿದ್ವಲ್ಲ. ಒರಿಜಿನಲ್ ಜಾನಪದ ಯಾವ್ದು ಗೊತ್ತಾ? ಚೆನ್ನಪ್ಪ ಚೆನ್ನಗೌಡ, ಹೌದಾ? ಮುಂಜಾನೆದ್ದು ಕುಂಬಾರಣ್ಣ, ಮುಂಜಾನೆದ್ದು ಕುಂಬಾರಣ್ಣ, ಹೌದಾ? ಇದು ಒರಿಜಿನಲ್ ಜಾನಪದ ಅಲ್ವಾ? ಇವಾಗೆಲ್ಲ ಒರಿಜಿನಲ್ ಜಾನಪದ ಹೋಗಿಬಿಟ್ಟವ, ಹೌದಾ? ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ, ಇದು ಈಗಿನ ಜಾನಪದ ಅಲ್ವಾ? ಇದೆಲ್ಲ ಜಾನಪದ ಅಲ್ಲ, ನಮ್ಮ ಮುಖ್ಯ ಜಾನಪದನೇ ಬೇರೆ. ಆದ್ರೆ ಇಲ್ಲೆಲ್ಲ ಸಾಕಷ್ಟು ಜನ ತಾಯಂದ್ರಿದ್ರೆ ನೆನಪಾಗತ್ತಾ? ಅವಾಗೆಲ್ಲ ಹಾಡುಗಳಿದ್ರು, ಎಷ್ಟು ಚಂದ ಹಾಡುಗಳಿದ್ವು ಅಂದ್ರೆ, ಅವಾಗ ನಮ್ಮ ಹಳೆ ಕಾಲದ ಹೀರೋನಿ ನೀರ್ ಕಂಡು ಗುಟ್ಲೆ ಹಾಡಾಡ್ತಾಳ ನೀರಲ್ಲಿ. ನಮ್ಮ ನೀಲಾವತಿ ಅಮ್ಮನವರು ನೀರ್ ಕಂಡು ಗುಟ್ಲೆ ಹೆಂಗೆ? ನೀರಿನಲ್ಲಿ ಅಲೆಯ ಉಂಗುರ, ಕೆನ್ನೆ ಮೇಲೆ ಪ್ರೇಮದ ಉಂಗುರ, ಮನಸೆಳೆದ ನಲ್ಲ ಕೊಟ್ಟ ನಲ್ಲ, ತುಟಿಯ ಮೇಲೆ ಮುತ್ತಿನುಂಗುರ. ಇದು ಅವಾಗ ಅಲ್ವಾ ಆಡ್ತಿದ್ಲ, ಅದ್ಭುತ ಹಾಡು. ಆದ್ರೆ ಏನ್ ಮಾಡ್ಬೇಕ್ರಿ, ಕಾಲ ಕೆಟ್ಟೋಗ್ಬಿಟ್ಟತಿ. ಇವಾಗ ನಮ್ಮ ಹೀರೋನಾರ ಆಡ್ತಾರ್ರಿ ನೀರ್ ಕಂಡುಬಿಟ್ಲೆ ನಮ್ಮ ಸಿನಿಮಾದಾಗ. ಹೆಂಗೆ? ಸ್ವಿಮ್ಮಿಂಗ್ ಪೂಲ್ನಾಗ ನೋಡ್ಬೇಕು. ಬಾಬಾರೋ ರಸಿಕ ಮಾಡೋಣ ಜಳಕ, ನಿನ್ನ ಕೊಳಕ ಎಲ್ಲಿ ತೊಳಕ, ತೊಳಕ ಅಂದ್ಬಿಟ್ಲೆ ಸಾಕು, ಆಕೆ ಬಂದ್ಬಿಡ್ತಾಳ. ಲಕ್ಸ್ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ಲಕ್ಸ್ ಸೋಪ್ ಸಿಕ್ಕೈತೆ ಅಂತೇಳಿ ಜಳಕ ಮಾಡ್ಯಾಳ, ಇಲ್ಲಾಂದ್ರೆ ಒಂದು ವಾರ ಅಂತ ಮೈಯ ತಗೊಂಡು ಸಾಕಿ. ಅದಕ್ಕೆ ಬಂಧುಗಳು ಹೇಳೋದು ಇರ್ಲಿ, ಅದೇನೇ ಇರ್ಲಿ, ಹಾಡ್ತಾ ಇದ್ರೆ ನಮಗೆ ಹಾಸ್ಯ ಬಹಳ ಮುಖ್ಯ ಅಂತೇಳಿ ತಿಳಿಸ್ತಾ, ಬಂಧುಗಳೇ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೆಲವು ಸಿನಿಮಾ ನಟರ ಧ್ವನಿಯನ್ನು ಅನುಕರಣೆ ಮಾಡ್ತೇನೆ. ಧ್ವನಿ ಚೆನ್ನಾಗಿದ್ರೆ ಕೊನೆಯಲ್ಲಿ ಚಪ್ಪಾಳೆ ತಟ್ಟೆ ಅಂತೇಳಿ ತಿಳಿಸ್ತಾ, ಈಗ ನಮ್ಮ ಕನ್ನಡದ ಕಂಠೀರವ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ, ಅಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯರಿಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡಿದ್ರೆ ಹೇಗೆ ಮಾತಾಡ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ. ಏನು ಪಾರ್ಥ, ಕೆಂಗಡಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಓಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಚಪ್ಪಾಳೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಧ್ವನಿಗೆ. ಯಾಕಂದ್ರೆ ಬಹಳ ಖುಷಿ ಆಗುತ್ತೆ. ಇಲ್ಲಿರೋ ಹುಡುಗರಿಗೆ ರಾಜ್ಕುಮಾರ್ ಯಾರೋ, ವಿಷ್ಣುವರ್ಧನ್ ಯಾರೋ, ಶಂಕರ್ನಾಗ್ ಯಾರೋ ಗೊತ್ತಾಗಲ್ಲ ಅಣ್ಣ ಈ ಹುಡುಗರಿಗೆ ಅಲ್ವಾ. ಇವಾಗಿನ ಹುಡುಗರ ಸಂಭಾಷಣೆನೇ ಬೇರೆ. ಅವ್ರಿಗೆ ಫಸ್ಟ್ 3 ಲೈನ್ ನಾನು ಹೇಳ್ತೀನಿ, 4ನೇ ಲೈನ್ ಅವ್ರು ಹೇಳ್ತಾರೆ, ಹೌದಾ? ಹುಡುಗರು ಹೇಳ್ಬಿಡ್ತಾರೆ ನೋಡ್ರಿ, ಅಪ್ಪ ತಲೆ ಕೊಡುತ್ತಾನೆ, ಅಮ್ಮ ಬೆನ್ನು ಕೊಡುತ್ತಾಳೆ, ಮೇಷ್ಟು ಕಾಲು ಕೊಡುತ್ತಾರೆ, ಮೇಡಮ್ ಕೈ ಕೊಡುತ್ತಾರೆ. ಬಹದ್ದೂರ್ ಅಣ್ಣ ಅಲ್ಲಿ ಎದೆ ಹೊಡ್ಕೊಳಕತ್ತೆ ನೋಡಿ, ಎದೆಗೆ ಹೊಡೆದಂತೇಳಿ. ಅದಕ್ಕೆ ಹೇಳೋದು ಈಗಿನ ಕಾಲದ ಹುಡುಗರ ಸಂಭಾಷಣೆ ಬೇರೆ. ನಮ್ಮ ರಾಕಿ ಬಾಯ್ ಅವ್ರು ಹೇಳ್ತಾರೆ, ಸುನಾಮಿ, ಸುಂಟರ್ ಗಾಳಿ, ಬಿರುಗಾಳಿ ಯಾವಾಗ್ಲೂ ಒಂದ್ಸರ್ತಿನೇ ಬರೋದು. ಅದು ಬರೋವಾಗ ಅದ್ರ ಭಯ ಇರುತ್ತೆ, ಅದು ಬಂದು ಹೋದ್ಮೇಲೆ ಅದರ ಹವಾ ಇರುತ್ತೆ. ನಾ ಬರೋವರೆಗೂ ಮಾತ್ರ ಬೇರೆ ಅವರವ, ನಾ ಬಂದ್ಮೇಲೆ ನಿಮ್ದೇ ಅವ ಅಣ್ಣ, ಗೊತ್ತಾಯ್ತು? ಆದಾಪುರದಲ್ಲಿ ನಿಮ್ದೇ ಅವ. ಓಕೆ, ಬಹಳ ಖುಷಿ ಆಗುತ್ತೆ ಬಂಧುಗಳೇ. ನೋಡಿ, ನಾನು ನೇರವಾಗಿ ಮಿಮಿಕ್ರಿಗೆ ಬರೋದಾದ್ರೆ ಇಲ್ಲೆಲ್ಲ ಸಾಕಷ್ಟು ಜನ ತಾಯಂದ್ರಿದ್ದಾರೆ, ಅಕ್ಕಂದ್ರಿದ್ದಾರೆ, ಇಲ್ಲೆಲ್ಲ ಹಿರಿಯರು ಕೂತಿದ್ದಾರೆ. ಈ ಒಂದು ಆದಾಪುರದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಅವರು ಬಂದ್ರೆ ಮಾತಾಡ್ತಾರೆ. ಹೇಗೆ ಮಾತಾಡ್ತಾರ ಟೆನ್ನಿಸ್ ಕೃಷ್ಣ ಅವರ ಧ್ವನಿ ಹೇಗೆ? ನಮಸ್ಕಾರ ಕಂಡ್ರೇನ, ಅಯ್ಯ ನಮಸ್ಕಾರ ಕಂಡ್ರೇಕ, ನಾನು ಕಣ ನಂಗಪ್ಪ ಮಗ ಗುಂಡಪ್ಪ. ಏನ ಇಲ್ಲ ಕಂಡ್ರೇನ, ಹಿಂಗೆ ಮದುವೆಗಳ ಕಡೆಗಂತ ಹೋಗ್ತಾ ಇದ್ನ. ಇವತ್ತೇನ ಈ ಆದಾಪುರದಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿಬಿಟ್ಟವರೆಲ್ಲ, ಏನಿರ್ಬೋದು ಅಂತ ವಿಶೇಷ ಒಂದು ಕತೆ ನೋಡ್ಕೊಂಡು ಹೋಗೋವಂತ ಬಂದೆ ಕಂಡ್ರನ. ಅಯ್ಯೋ ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಕಂಡ್ರನ, ನಾನು ಬರ್ತೀವಿ. ನಮ್ಮ ಈ ಒಂದು ಆದಾಪುರ ಗ್ರಾಮಕ್ಕೆ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಅವರು ಬಂದ್ರು, ಮಾತಾಡಿದ್ರು, ತಮ್ಮನ್ನೆಲ್ಲ ಉದ್ದೇಶಿಸಿ ಹೊರಟೋಗ್ಬಿಟ್ರು. ಇವ್ರನ್ನ ಹುಡ್ಕೊಂಡು ಬರ್ತಾರೆ ಇವ್ರ ಗೆಳೆಯ ನವರಸ ನಾಯಕ ಜಗ್ಗೇಶ್ ಅವರು ಬರ್ತಾರೆ.
ಹೇಗೆ ಮಾತಾಡ್ತಾರೆ ನವರಸ ನಾಯಕ ಜಗ್ಗೇಶ್ ಅವರು ಹೇಗೆ? ಅವು ಐತರಿ ಲಕಡಿ ಪಕಡಿ ಜುಮ್ಮ ಏ ಚೀ ಡಬ್ಬ ನನ್ನ ಮಗ, ಅಲಕ ನನ್ನ ಮಗ, ಲೋಪರ್ ನನ್ನ ಮಗ, ರೀ ಸ್ವಾಮಿ ಆ ಟೆನ್ನಿಸ್ ಒಟ್ಟಿಗೆ ಅನ್ನ ತಿಂತವನ, ತನ್ನ ಮಾಂಸ ತಿಂತವನ, ಒಳ್ಳೆ ಧಾರವಾಡದ ಎಮ್ಮೆ ಇದ್ದಾಗ ಅವನೇ. ಅವು ಪಿಕರ್ ಒಳ್ಳೆ ಸ್ಪಾಟ್ ಆಗವಳೆ, ನೋಡ್ತಾ ಇದ್ರೆ ಹಂಗೆ ಎತ್ತಾಕೊಂಡೋಗಿ ರೆಫ್ರಿ ಎಕ್ಸರ್ಸೈಸ್ ಮಾಡ್ಬಿಡೋ ಅನ್ಸುತ್ತೆ. ಬರಲ್ಲ ಚಪ್ಪಾಳೆ ನಮ್ಮ ಜಗ್ಗೇಶ್ ಅವರಿಗೆ. ಬಹಳ ಖುಷಿ ಆಗುತ್ತೆ ನೋಡಿ. ಇಲ್ಲೆಲ್ಲ ಸಾಕಷ್ಟು ಜನ ತಾಯಂದ್ರು ತುಂಬಾ ಹೊತ್ತಾತು ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಈ ಕಾರ್ಯಕ್ರಮದ ಯಶಸ್ಸಿನ ಕಂಪು ಮೇಲೆ ಸ್ವರ್ಗಲೋಕದಲ್ಲಿರ್ತಕ್ಕಂಥ ನಮ್ಮ NS ರಾವ್ ಅವರಿಗೆ ತಾಕಿತಂತೆ. ನಮ್ಮ ಹಳೆ ನಟರು NS ರಾವ್ ಅವರು ಮೇಲಿಂದ ಬರ್ತಾರೆ, ಮಾತಾಡ್ತಾರೆ. ಹೇಗೆ NS ರಾವ್ ಅವರ ಧ್ವನಿ? ಅಯ್ಯಪ್ಪ ಕೆಳಗಿಲ್ಲ ಇದೇನಪ್ಪ, ಏನೋ ಈ ಪಾಟಿಗೆ ಬಂದ್ಬಿಡದೆ. ಓ ನಮ್ಮ ಆದಾಪುರದಲ್ಲಿ ಒಂದು ಹಬ್ಬದ ಸಂಭ್ರಮ ಕಿಳಕಿಲ್ಲ, ಮಧ್ಯದಲ್ಲಿ ಬಜರಂಗಿ ಮೆಲೋಡಿ, ಸೊ ಡಬಲ್ ಕಿಳಕಿಲ್ಲ. ಅಲ್ಲ ಕಣ್ರಯ್ಯ, ಈ ಕಾರ್ಯಕ್ರಮಕ್ಕೆ ಈ ಪಾಟಿ ಜನ ಬರುತ್ತೆ ಅಂತ ನಂಗೊಂದು SMS ಮಾಡಿದ್ರೆ ನಾನು ನನ್ನ ಗೆಳೆಯನ್ನೆಲ್ಲ ಕರ್ಕೊಂಡು ಬರ್ತಿದ್ದೆ. ಅಯ್ಯಪ್ಪ ಕಿಳಕಿಲ್ಲ. ನಮ್ಮ NS ರಾವ್ ಅವರು ಮಾತಾಡಿದ್ರು, ಮಾತಾಡಿದ ತಕ್ಷಣ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ನೋಡೋದಕ್ಕೆ. ಇವರು ಹುಡ್ಕೊಂಡು ಬರ್ತಾರೆ ಇವರ ಗೆಳೆಯ ಹಳೆ ನಟ ದಿನೇಶ್ ಅವರು. ಹೇಗೆ? ಓ ಇವ್ರಿರ್ಬೇಕಾ ಇವಾಗ ಎಲ್ಲೆಸ್ಸು? ಅಲ್ಲ ಕಣಯ್ಯ, ನಾನು ನೋಡಿದ್ರೆ ವೇಳೆಲ್ಲ ಹುಡುಕ್ತಾ ಇದ್ರಿ, ನೀನು ಕೂತ್ಕೊಂಡು ಏನಯ್ಯ ಮಾಡ್ತಾ ಇದೀಯಾ? ಇರು ನಾನು ಬಂದೆ. ಅವರು ಕೂಡ ಬಂದು ಕೂತ್ಕೋತಾರೆ ಅವ್ರ ಪಕ್ಕದಲ್ಲಿ ನಮ್ಮ ದಿನೇಶ್ ಅವರು. ಇದಾದ ನಂತರದಲ್ಲಿ ಮೇಲೆ ಮತ್ತೊಬ್ಬ ನಟರಿದ್ದಾರೆ, ಅವ್ರನ್ನ ನಾನು ಇವತ್ತು ಕರ್ಕೊಂಡು ಬರಲೇಬೇಕು. ಕರಾಟೆ ಕಿಂಗ್ ಶಂಕರ್ ನಾಗ್ ಜೋರಾದ ಚಪ್ಪಾಳೆ ತಟ್ಟಿ ಒಮ್ಮೆ ಶಂಕರ್ ನಾಗ್ ಅವರು. ನಮಸ್ಕಾರ ನಮಸ್ಕಾರ ಮಹಾಸರಗಳೇ. ಕಾಲಾರತ್ತ ಗೊತ್ತಾಗಿರ್ಬೇಕು. ಎಸ್, ಅದೇ ಅದೇ ಅನಂತನಾಗ್ ಅವ್ರು ತಮ್ಮ ಶಂಕರ್ನ. ಆದ್ರೆ ಯಾವಡದ ಆ ದೇವ್ರು ನನ್ನ ವಿಷಯದಲ್ಲಿ ತುಂಬಾ ಮೋಸ ಹೊರಬಿಟ್ಟ. ಅದೇನೇ ಇರಲಿ, ನೀವೆಲ್ಲ ಕನ್ನಡ ಚಿತ್ರರಂಗನ ಬೆಳೆಸಿ, ಕನ್ನಡ ಚಿತ್ರರಂಗನ ಉಳಿಸಿ. ನನ್ನ ಜನ್ಮ ತಮ್ಮ ತಂದಿದ್ರೆ ಈ ಕನ್ನಡನ ಬಿಟ್ಟು ಬರ್ತೀನಿ. ಬಾಯ್, ಗುಡ್ ಬಾಯ್. ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಮಾತಾಡಿದ್ರು. ಬಂಧುಗಳೇ, ಇಲ್ಲಿ ಸಾಕಷ್ಟು ಜನ ನಮ್ಮ ಹಳೆ ಸ್ನೇಹಿತರಿದ್ದೀರಿ. ಅವ್ರಿಗೆಲ್ಲ ಗೊತ್ತು ನಮ್ಮ ಟೈಗರ್ ಪ್ರಭಾಕರ್ ಅವ್ರ ಧ್ವನಿ ಗೊತ್ತಲ್ಲ. ಟೈಗರ್ ಪ್ರಭಾಕರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮೇಲೆ ಸ್ವರ್ಗಲೋಕದಲ್ಲಿ ಸುರಪಾನದ ಜೊತೆ ಕೂತಿದ್ದಾರೆ ಟೈಗರ್ ಪ್ರಭಾಕರ್ ಅವರು. ಸರ್ ನೀವು ಕೂಡ ಬನ್ನಿ ಅಂತ ತಂದಾಗ ನಮ್ಮ ಟೈಗರ್ ಪ್ರಭಾಕರ್ ಬಾಟಲ್ ಹಿಡ್ಕೊಂಡು ಬರ್ತಾರೆ. ಹೇಗೆ ಮಾತಾಡ್ತಾರೆ ಟೈಗರ್ ಪ್ರಭಾಕರ್ ಅವರ ಧ್ವನಿ? ಕುಡಿತದ ಹಮಲಿನಲ್ಲಿ ಟೈಗರ್ ಪ್ರಭಾಕರ್ ಅವರ ಧ್ವನಿ ಹೇಗೆ? ತೂ ನನ್ನ ಮಗನ, ನಿನ್ನ ಫುಟ್ಬಾಲ್ ತರ ಓದ್ಬಿಡ್ತೀನಿ. ಅಪ್ಪ ರವಿ, ಅಶೋಕನು ಮನೆಗಳನ್ನು ನೆಟ್ಟನು ಅಂದ್ರೆ ತಪ್ಪಾಗುತ್ತೆ. ಹೋಗಿ ನಿಮ್ಮ ಮೆಸ್ಟ್ರು ಈ ಪಾಠ ತಪ್ಪಿದೆ ಅಂತ ಆಗ ಅವರು ಯಾಕೋ ರಜಾ, ಯಾಕೋ ಮರಿ, ಯಾಕೋ ಪುಟ ತಪ್ಪಿದೆ ಅಂತಾರೆ. ಆಗ ನೀನು ಮೊದಲು ಸಸಿ ನೆಟ್ಟು, ಸಸಿ ನಂತರ ಗಿಡವಾಗಿ, ಗಿಡ ನಂತರ ಮರವಾಗುತ್ತೆ, ಮೊದಲ ಮರ ನೆಡಕ್ಕೆ ಬರಲ್ಲ ಅಂತ. ಇದು ನಮ್ಮ ಟೈಗರ್ ಪ್ರಭಾಕರ್ ಧ್ವನಿ. ಬಂಧುಗಳೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಂತರದಲ್ಲಿ ಬಂದು ಮಾತಾಡ್ತಾರೆ. ರಿಯಲ್ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಹೇಗೆ ಮಾತಾಡ್ತಾರೆ ಉಪೇಂದ್ರ ಅವರು? ನೇಚರ್ ಇಲ್ದಿರೋ ನಾಡು, ಫ್ಯೂಚರ್ ಇಲ್ದಿರೋ ದೇಶ, ಟೀಚರ್ಸ್ ಇಲ್ದ ಇರೋ ಸ್ಕೂಲು, ಫ್ಯಾಮಿಲಿ ಪ್ಲಾನಿಂಗ್ ಇಲ್ದ ಇರೋ ಜನರು, ಒಬ್ಬೊಬ್ಬವನಿಗೆ ಡಜನ್ ಮಕ್ಕಳು, ಅದರಲ್ಲಿ ಕೆಲವು ತಿಕ್ಕಳು, ಇನ್ನು ಕೆಲವು ಪೋಕಳು. ನಾನೇನು ಹೇಳ್ತಾ ಇದ್ದೀನಂತ ನಿಮಗೆ ಯಾರಿಗೂ ಅರ್ಥ ಆಗಲ್ಲ. ಅರ್ಥ ಆದ್ರೂ ಅವನ ಪಕ್ಕದವನಿಗೆ ಹೇಳಲ್ಲ. ಯಾಕಂದ್ರೆ ಅವನ ಕಂಡ್ರೆ ಇವನಿಗೆ ಆಗಲ್ಲ, ಇವನ್ ಕಂಡ್ರೆ ಅವನಿಗೆ ಆಗಲ್ಲ. ಒಟ್ಟಿನಲ್ಲಿ ನೀವು ಯಾರು ಉದ್ಧಾರ ಆಗಲ್ಲ. ಐ ಡೋಂಟ್ ಲೈಕ್ ಇಟ್ ಪೀಪಲ್, ಐ ಡೋಂಟ್ ಲೈಕ್ ಇಟ್. ಯಾಕಂದ್ರೆ ನೀವು ಯಾರು ಚಪ್ಪಳನೆ ತರ್ತಾ ಇಲ್ಲ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಕೊಂಡೆ ಮುಂಡೆ ಎಲ್ಲದೆ ಕೊಂಡೆ, ಕೊಂಡಿ ಎಂಬುದು ಕನಕನ ಕಿಂಡಿ, ಎಲ್ಲ ದೇವರ ಮುಂದಿರುವ ಗುಂಡಿ, ಎಲ್ಲ ಬಕಾಸುರನ ಬಯಸುವ ಭಕ್ಷ್ಯ ಪೂಜೆಗಳ ಬಂಡಿ ಎಲ್ಲ ಕಾತ್ತ. ಈ ಕೊಂಡಿ ಎಂಬ ಕಿಂಡಿ ತೆರೆಯಲು ಕನಕನ ಭಸನ ಬೇಕೆಲ್ಲ, ಯುವಕನ ಯೌವನ ಏನಲ್ಲ ಸುಗುಣನ ಸಾಂಗವ ಸಾಲಲ್ಲ. ಈ ಗಂಡಸಿನ ಗಂಡಸ್ತನವೆಂಬ ಇವಳಂತಸ್ತಿನ ಶಾಖ ಶೂಕಿದರೆ ಅಂತ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮಾತಾಡ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ
ಮತ್ತೊಬ್ಬ ಹಿರಿಯ ನಟರಾಗಿರ್ತಕ್ಕಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮಾತಾಡಿದ್ರೆ ಹೇಗೆ ಮಾತಾಡ್ತಾರೆ ಬೇಸ್. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರಲೇ ಇಲ್ಲ. ದಟ್ ಈಸ್ ಕದಂಬ. ಹೌಳ ಹೌಳ. ಥ್ಯಾಂಕ್ ಯು ನಮ್ಮ ವಿಷ್ಣುಜಿ ಅವರಿಗೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಧ್ವನಿ ಬರುತ್ತೆ. ಆ ಧ್ವನಿ ಕೇಳಿದ್ರೆ ಗೊತ್ತಾಗುತ್ತೆ ಯಾರು ಧ್ವನಿ ಅಂತೇಳಿ. ನಿಮಗೆ ಸಣ್ಣ ಹುಡುಗರಿಂದ ಹೇಳಿದ್ದು ಹಿರಿಯರವರೆಗೂ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಸಂಭಾಷಣೆ. ಯಾವುದು? ನೀವು ಯಾರು ಬೇಕಾದ್ರೂ ಕಟ್ಕೊಳ್ಳಿ, ಆದ್ರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋ ಮನುಷ್ಯ ಈ ಭೂಮಿ ಮೇಲೆ ಯಾರು ಸಿಗಲ್ಲ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗ್ಲಿ, ನೀವು ಹಣ್ಣನ್ನು ಮುದುಕಿಯಾಗಿ ನಿಮ್ಮಲ್ಲೆಲ್ಲ ಉದುರಾಗಿ ನೀವು ಕೊನೆಗೊಂದಿನ ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ ರೀ. ಆದ್ರೆ ನಾನು ಸತ್ತಲ್ಲಿ ಕೂಡ ನಿಮ್ಮನ್ನು ಇಷ್ಟಪಡ್ತೀನಿ ಕಣ್ರಿ. ಗೋಡೆ ಸ್ಟಾರ್ ಗಣೇಶ್ ಅವ್ರು ಮಾತಾಡ್ತಾರೆ. ಇದೇ ಡೈಲಾಗ್ ಅನ್ನ ಇವ್ರ ಗೆಳೆಯ ದುನಿಯಾ ವಿಜಯ್ ಗೊತ್ತಲ್ಲ, ದುನಿಯಾ ವಿಜಯ್ ಅವ್ರು ಕೊಟ್ರೆ ಮಾತಾಡ್ತಾರೆ. ಹೇಗೆ ಮಾತಾಡ್ತಾರೆ ದುನಿಯಾ ವಿಜಯ್ ಮುಂಗಾರು ಮಳೆ ಸಂಭಾಷಣೆಯನ್ನ? ಹೇಗೆ? ಲೇ ಪೂರ್ಣಿ ನೋಡು, ನೀ ಯಾರು ಬೇಕಾದ್ರೂ ಕಟ್ಕೋ, ಆದ್ರೆ ನನ್ನಷ್ಟು ನಿನ್ನ ಇಷ್ಟಪಡೋ ಮನಸ್ಸು ಈ ದುನಿಯಾದ ಮೇಲೆ ಯಾರು ಸಿಗಕ್ಕಿಲ್ಲ ಪೂರ್ಣಿ, ಯಾರು ಸಿಗಕ್ಕಿಲ್ಲ. ನೋಡು, ನೀ ಎಲ್ಲಾದ್ರೂ ಇರು, ಹೆಂಗಾದ್ರೂ ಇರು, ನನ್ನನ್ನು ಮರ್ರಿ ಇಲ್ಲ ಜ್ಞಾಪಕ ಇಟ್ಕೊ. ನಿನಗೆ ಎಷ್ಟೇ ಮಕ್ಕಳಾಗ್ಲಿ ಪೂರ್ಣಿ, ಅಷ್ಟೇ ಯಾಕೆ ನಿನ್ನ ಹಣ್ಣನ್ನು ಮುದುಕಿಯಾಗಿ ನಿನ್ನ ಹಲ್ಲೆಲ್ಲ ಉದುರೋಗಿ ನೀನು ಕೊನೆಗೊಂದಿನ ಸತ್ತು ಶಿವನ ಪಾದ ಸೇರಿದ್ರು ನನ್ನ ಪ್ರೀತಿ ಸಾಯಕ್ಕಿಲ್ಲ ಪೂರ್ಣಿ, ನನ್ನ ಪ್ರೀತಿ ಸಾಯಕ್ಕಿಲ್ಲ. ಈ ಮಾತು ಸತ್ತು ಸ್ವರ್ಗದಲ್ಲಿರೋ ನಮ್ಮವ್ ನನಗೂ ನಿಶ್ವಯ್ಯ. ಇದು ನಮ್ಮ ಅಚ್ಚುಮೆಚ್ಚಿನ ದುನಿಯಾ ವಿಜಯ್ ಅವರ ಸಂಭಾಷಣೆ. ಇದೇ ಸಂಭಾಷಣೆಯನ್ನ ನಮ್ಮ ಕನ್ನಡದ ಪ್ರಕಾಶ್ ರೈ ಕೊಟ್ಟರೆ ಮಾತಾಡ್ತಾರೆ. ಪ್ರಕಾಶ್ ರೈ ಹೇಗೆ ಮಾತಾಡ್ತಾರೆ ಈ ಸಂಭಾಷಣೆಯನ್ನ? ಕನ್ನಡದ ಅಭಿನಯ ಚತುರ ಪ್ರಕಾಶ್ ರೈ ಹೇಗೆ? ಯಾರೋ ಯಾವೋ ಓ ನೀನೋ ಬಾರ. ಈಗ ನಾವೊಂದು ಮಾತಾಡ್ತೀನಿ, ಇಲ್ಲಿ ಇಟ್ಕೊಂಡು ಆಲೋಚನೆ ಮಾಡು. ನೀನು ಎಲ್ಲಾದ್ರೂ ಇರು, ಹೇಗಾದ್ರೂ ಇರು, ನನ್ನನ್ನು ಮರಿ ಜ್ಞಾಪಕ ಇಟ್ಟು ಅಷ್ಟೇ ಯಾಕೆ ನೀನು ಈ ಹಣ್ಣನ್ನು ಮುದುಕಿಯಾಗಿ ನಿನ್ನ ಹಲ್ಲೆಲ್ಲ ಉದುರೋಗಿ ನಿನ್ನ ಕೊನೆಗೊಂದಿನ ಸತ್ರು ನನ್ನ ಪ್ರೀತಿ. ನನ್ನ ಪ್ರೀತಿ ಸಾಯಲ್ಲ ರೀ. ರಾಜರ ವಂಶ ಕಡೆ ನಮ್ದು ಏನು ಕಿಸ್ಸಕ್ಕಾಗಲ್ಲ, ಎದ್ಬಿಡ್ತೀವಿ. ಇದು ನಮ್ಮ ಪ್ರಕಾಶ್ ರೈ ಅವರು ಮಾತಾಡ್ತಾರೆ. ಹಾಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಸಂಭಾಷಣೆ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಥ್ಯಾಂಕ್ ಯು ನಮ್ಮ ಡಿ ಬಾಸ್ ಅವರ ಒಂದು ಸಣ್ಣ ಸಂಭಾಷಣೆ. ನಂತರ ಕೊನೆಯದಾಗಿ ಮಾತಾಡ್ತೀನಿ. ಕೊನೆ ಸಂಭಾಷಣೆಯಲ್ಲಿ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರು ಹೇಗೆ ಮಾತಾಡ್ತಾರೆ? ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಕೊನೆಯದಾಗಿ ಕಾರ್ಯಕ್ರಮದ ಒಂದು ವಿಶೇಷ ಧ್ವನಿಯಲ್ಲಿ. ಶಬಾಷ್. ಈ ಕಾಕಿ ಹಾಕೊಂಡಿದ್ದಕ್ಕೂ ಸಾರ್ಥಕವಾಯ್ತು ಕಣ. ಸರ್ಕಾರದ ಕೆಲಸ, ದೇವರ ಕೆಲಸ. ವಿಜಯ್, ಈ ವಿಧಾನಸೌಧದಲ್ಲಿ ದೇವರು ಇಲ್ಲ, ದೇವತೆಗಳೂ ಇಲ್ಲ, ಬರೀ ದೆವ್ವಗಳೇ. ವಿಜಯ್, ಹಿಂದೂಗಳಿಗೆ ಭಗವದ್ಗೀತೆ, ಮುಸ್ಲಿಮರಿಗೆ ಕುರಾನ್, ಕ್ರಿಶ್ಚಿಯನ್ಸ್ಗೆ ಬೈಬಲ್ ಎಷ್ಟು ಮುಖ್ಯನೋ ಒಬ್ಬ ಪೊಲೀಸ್ಗೆ FIR ಅಷ್ಟೇ ಮುಖ್ಯ. FIR ಗೋಲ್ಮಾಲ್ ಮಾಡ್ಬಿಟ್ರು ಯಾರು? ನಮ್ಮ ಡಿಪಾರ್ಟ್ಮೆಂಟ್ನವರು. ಯಾಕೆ? ದುಡ್ಡು, ಮನಿ, ಪರ್ಚಿಂಗ್ ಪರ್ಚಿಂಗ್ ಪರ್ಚಿಂಗ್, ಪೈಸಾನೆ ಪರಮಾತ್ಮ. ನನ್ನ ಮಕ್ಕಳು. ಮೇಲಿರೋ 4 ಮುಖದ ಸಿಂಹಗಳು ಎಲ್ಲ ತಿಳಿದಿದ್ರು ಏನು ಮಾಡೋಕ್ಕಾಗದೆ ಕಲ್ಲು ಬೊಂಬೆ ಬೊಂಬೆಯಾಗಿ ಕೂತ್ಕೊಂಡಿದ್ದಾವೆ. ಆದ್ರೆ ಈ ಅಗ್ನಿ ಹಾಗಲ್ಲ, ಒಂಟಿಯಾದ್ರೂ ಲಯನ್ ಹಾಟರ್.